ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಚೈತ್ರ ಶ್ರೀನಿವಾಸ್. ಈ ವಿಡಿಯೋನ ಸ್ಪೆಷಲಿ ಐಫೋನ್ ಯೂಸರ್ಸ್ ಯಾರಿದ್ದೀರೋ ಮಿಸ್ ಮಾಡದೆ ನೋಡಲೇಬೇಕು. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಸೊ ನಿಮಗೆ ವಿಷಯ ಅರ್ಥ ಆಗಿರುತ್ತೆ, ಬಟ್ ಕುತೂಹಲ ಇರುತ್ತೆ ಏನು ಅಂತ ಅಲ್ವಾ. ಸೊ ಈ ವಿಡಿಯೋಲಿ ನಾನು ನಿಮಗೆ ಆ ಪ್ರೋಸೆಸ್ ಬಗ್ಗೆ ಆಗಿರ್ಬೋದು, ಅಥವಾ ನಾನು ಕಳ್ಕೊಂಡಿರೋ ಫೋನು ಮತ್ತು ನನಗೆ ಹೇಗೆ ಸಿಕ್ತು, ನಾನು ಏನೆಲ್ಲ ಕಳ್ಕೊಂಡೆ, ಎಷ್ಟೆಲ್ಲ ಒದ್ದಾಡಿದೆ, ಏನೇನೆಲ್ಲ ರಾಮಾಯಣನ ಅನುಭವಿಸಿದೆ ಅಂತ ನಾನು ಇವತ್ತು ನಿಮಗೆ ಈ ವಿಡಿಯೋಲಿ ಒಂದೊಂದೇ ನಾನು ಇನ್ಫಾರ್ಮ್ ಮಾಡ್ತಾ ಹೋಗ್ತೀನಿ. ಯಾವಾಗಲೂ ಫೋನ್ನ ಕೈಯಲ್ಲಿ ಇಟ್ಕೊಂಡಿರ್ತಿದ್ದೆ ನಾನು, ಆದರೆ ಅವತ್ತು ನನ್ನ ಬ್ಯಾಡ್ ಲಕ್ ಅಂತ ಅನಿಸುತ್ತೆ, ಫೋನ್ನ ತೆಗೆದು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಬಸ್ಗೆ ವೆಯ್ಟ್ ಮಾಡ್ತಿದ್ದೆ. ಬಸ್ ಸಿಕ್ಕಾಪಟ್ಟೆ ರಶ್ ಆಗಿರ್ತಿತ್ತು, ಜನಗಳು ಕೂಡ ತುಂಬಾ ಇದ್ದರು. ಸೊ ಬಸ್ ಅಲ್ಲಿ ನಿಲ್ಸಿದ್ರೆ ಜನ ಅಲ್ಲಿಗೆ ಓಡ್ತಿದ್ರು, ಇಲ್ಲಿ ನಿಲ್ಸಿದ್ರೆ ಎಲ್ಲಿ ಓಡೋಗ್ತಿದ್ರು, ಆ ಥರ ಆಗ್ತಿತ್ತು. ಸೊ ಆದರೂ ನಾನು ಫೋನ್ನ ಅವತ್ತು ತೆಗೆದಿರಲಿಲ್ಲ. ಒಂದು 5-10 ಮಿನಿಟ್ಸ್ ಆದಮೇಲೆ ಒಂದು ಬಸ್ ಬರುತ್ತೆ, ನಾನು ಬಸ್ಸಲ್ಲಿ ಹತ್ಕೊಳ್ತೀನಿ. ಬಸ್ಸಲ್ಲಿ ಹತ್ಕೊಂಡ್ಮೇಲೆ ಸೀಟ್ ಸಿಕ್ತಲ್ವಾ ಅಂತ ಸರಿ ಬ್ಯಾಗ್ ಜಿಪ್ ಓಪನ್ ಮಾಡ್ತೀನಿ, ಫೋನ್ ಇರಲ್ಲ. ನನಗೆ ಕಂಪ್ಲೀಟ್ಲಿ ಶಾಕ್ ಆಯಿತು. ಸೊ ಆಮೇಲೆ ನಾನು ನೆಕ್ಸ್ಟ್ ಸ್ಟಾಪ್ ಇಳ್ಕೊಳ್ತೀನಿ. ಆಲ್ರೆಡಿ ಬಸ್ ಮೂವಿಂಗಲ್ಲಿ ಇತ್ತಲ್ಲ, ಸೊ ನಾನು ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡು ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕೇಳ್ತೀನಿ, ಲೈಕ್ ಈ ಥರ ನನ್ನ ಫೋನು ಕಳೆದೋಗಿದೆ ಅಂತ. ಅವಳು ಕೂಡ ಫೋನ್ಗೆ ಟ್ರೈ ಮಾಡ್ತಾಳೆ, ಬಟ್ ಆಲ್ರೆಡಿ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಆಮೇಲೆ ಅಲ್ಲೇ ನಿಯರ್ ಬೈ ನಂದು ಪೊಲೀಸ್ ಸ್ಟೇಷನ್ ಇರುತ್ತೆ, ನಾನು ಪೊಲೀಸ್ ಸ್ಟೇಷನಲ್ಲಿ ಇನ್ಫಾರ್ಮ್ ಮಾಡ್ತೀನಿ ಈ ಥರ ನನ್ನ ಫೋನ್ ಕಳೆದೋಗಿದೆ ಅಂತ. ಅವರು ಕೂಡ ಹೇಳ್ತಾರೆ, ಸರಿ IMEI ಮುಖಾಂತರ ಟ್ರೇಸ್ ಮಾಡ್ಬೋದು ಅಂತೆಲ್ಲ ಹೇಳ್ತಾರೆ. IOS ಅಲ್ವಾ, ಸರಿ ಈಸಿಯಾಗಿ ಸಿಗುತ್ತೆ ಬಿಡಿ ಅಂತಲೂ ಎಲ್ಲ ಹೇಳ್ತಾರೆ. ಸರಿ ಅಂತ ನಾನು ಟ್ರೇಸ್ ಮಾಡೋಕ್ಕೆ ಅವ್ರಿಗೆ FIR ಮಾಡಿ ಅಂತ ಹೇಳ್ಬಿಟ್ಟು ಬಂದಿರ್ತೀನಿ. ಈ ಪೊಲೀಸ್ ಸ್ಟೇಷನ್ದು ಮುಗಿಸ್ಕೊಂಡು ಆಲ್ರೆಡಿ ನಾನು ಬ್ಲ್ಯಾಂಕ್ ಆಗಿದ್ನಲ್ಲ, ಸೊ ಈ ಪೊಲೀಸ್ ಸ್ಟೇಷನ್ದೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ತೀನಿ. ನಮ್ಮ ಮನೆಗೆ ಹೋಗಿ ನಂದು ಇನ್ನೊಂದು ಫೋನ್ ಇರುತ್ತೆ, ಇನ್ನೊಂದು ಫೋನಲ್ಲಿ ಚೆಕ್ ಮಾಡಿ ನೋಡ್ತೀನಿ, ಆಲ್ರೆಡಿ ಫ್ರಾಡ್ ಟ್ರಾನ್ಸಾಕ್ಷನ್ಸ್ ಆಗಿಬಿಟ್ಟಿರುತ್ತೆ. ಹೌದು, ಅದು ಹೇಗಾಯಿತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಫ್ರಾಡ್ ಟ್ರಾನ್ಸಾಕ್ಷನ್ ಅನ್ನೋದು ನನ್ನ ಫೋನಿಂದ ಆಗಿರಲ್ಲ. ಎಷ್ಟೊಂದು ಜನ ಹೇಳ್ತಾರೆ ಐಫೋನ್ ಅಲ್ವಾ, ಅದನ್ನು ಈಸಿಯಾಗಿ ಅನ್ಲಾಕ್ ಮಾಡೋದಕ್ಕಾಗಲ್ವಲ್ಲ, ಹೆಂಗಾಗ್ಬಿಡುತ್ತೆ ಅಂತ. ಬಟ್ ಕಳ್ಳರು ನಾವು ಹುಷಾರು ಅಂತ ಅಂದರೆ ಅವ್ರು ನಮಗಿಂತ ಎಕ್ಸ್ಟ್ರಾ ಹುಷಾರಾಗಿರ್ತಾರೆ. ಅದಕ್ಕೋಸ್ಕರನೇ ಅವ್ರು ಅಷ್ಟು ಈಸಿಯಾಗಿ ಫೋನ್ಗಳನ್ನ ಅಥವಾ ಬೇರೆದನ್ನು ಕಳ್ತನ ಮಾಡೋದು. ಹೇಗೆ ನನ್ನ ಫೋನಿಂದ ಫ್ರಾಡ್ ಟ್ರಾನ್ಸಾಕ್ಷನ್ ಆಯಿತು ಅಂತ ಅಂದರೆ, ಜಸ್ಟ್ ಒಂದು ಸಿಮ್ನ ತೆಗೆದು ಇನ್ನೊಂದು ಫೋನ್ಗೆ ಹಾಕ್ಕೊಂಡಿರ್ತಾರೆ. ಆ ಫೋನ್ ಡೀಟೇಲ್ಸ್ ಕೂಡ ನನಗೆ ಇನ್ನೊಂದು ಫೋನ್ ಅಂತ ಹೇಳಿದ್ರೆ ನನ್ನ ಫೋನಲ್ಲಿ ಜಿಮೇಲಲ್ಲಿ ಬಂದಿತ್ತು, ಲೈಕ್ ಸಮಥಿಂಗ್ ಓಪೋ ಫೋನ್ ಅಂತ ಅನಿಸುತ್ತೆ. ಆ ಫೋನಲ್ಲಿ ನನ್ನ ಸಿಮ್ನ ಹಾಕ್ಕೊಂಡಿದ್ದಾರೆ, ಪೇಟಿಎಮ್ ಇನ್ಸ್ಟಾಲ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಪೇಟಿಎಮ್ ಯೂಸ್ ಮಾಡ್ತಿರಲಿಲ್ಲ, ಬಟ್ ಪೇಟಿಎಮ್ ಇನ್ಸ್ಟಾಲ್ ಆಗಿತ್ತು. ಆ್ಯಂಡ್ ಕಾರ್ಡ್ಸ್ನ ಇವಾಗ ನಾವು ಸೆಕ್ಯೂರ್ ಮೈ ಕಾರ್ಡ್ ಅಂತೆಲ್ಲ ಕೊಟ್ಟಿರ್ತೀರ, ಸೊ ಡೈರೆಕ್ಟ್ OTP ಒಂದು ಬರುತ್ತೆ ಅಷ್ಟೇ. ಅದೇ ಥರನೇ ಅವರು ಪೇಟಿಎಮ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. OTP ಮುಖಾಂತರ ಲಕ್ಷ ಅಮೌಂಟನ್ನ ತೊಗೊಂಡಿದ್ದಾರೆ. ಬಟ್ ಏನಂತ ಅಂದರೆ ನನ್ನ ಪರ್ಸ್ನಲ್ ಅಕೌಂಟಲ್ಲಿ ಯಾವುದೇ ರೀತಿ ಅಮೌಂಟ್ ಇರಲಿಲ್ಲ, ಅಲ್ಲಿದ್ದಿದೆ ಒಂದು 2000 ರುಪೀಸ್ ಅಷ್ಟೇ. ಬಟ್ ಅವತ್ತು ಅದನ್ನು ಕೂಡ ತೊಗೊಂಡಿದ್ದಾರೆ. ನನಗೆ ಇದು ಫ್ರಾಡ್ ಟ್ರಾನ್ಸಾಕ್ಷನ್ ಆಗಿದ್ದು ಕ್ರೆಡಿಟ್ ಕಾರ್ಡ್ಸಿಂದ. ನನ್ನ ಕ್ರೆಡಿಟ್ ಕಾರ್ಡ್ಸಲ್ಲಿ ಬ್ಯಾಲೆನ್ಸ್ ಇರುತ್ತಲ್ಲ, ಆ ಕ್ರೆಡಿಟ್ ಕಾರ್ಡ್ಸಿಂದ ಈ ಥರ ಲಕ್ಷ ಅಮೌಂಟ್ಗಳನ್ನ ತೊಗೊಂಡ್ಬಿಟ್ಟಿದ್ರು. ಆಮೇಲೆ ನಾನು ಪೊಲೀಸ್ಗೆ ಮತ್ತೆ ಇನ್ಫಾರ್ಮ್ ಮಾಡಿದೆ, ಮ್ಯಾಮ್ ಈ ಥರ ಎಲ್ಲ ನಂದು ಫ್ರಾಡ್ ಟ್ರಾನ್ಸಾಕ್ಷನ್ ಆಗಿದೆ, ನನ್ನ ನಂಬರಿಂದ ಇನ್ನೂ ಆನ್ ಆಗಿದೆ ನೋಡಿ, ರಿಂಗ್ ಆಗ್ತಿದೆ ಅಂತ. ಆವಾಗ ಅವರು ನನಗೆ ಬೈದರು, ಅಲ್ಲಮ್ಮ ನೀನು IMEI ಫಸ್ಟ್ ಲಾಕ್ ಮಾಡಿಸ್ಬೇಕಲ್ವಾ, ಸಿಮ್ಗೆ ಬ್ಲಾಕ್ ಮಾಡಿಸಿದ್ರೆ ಆವಾಗ ಫ್ರಾಡ್ ಟ್ರಾನ್ಸಾಕ್ಷನ್. ನನಗೆ ಗೊತ್ತಾಗಿಲ್ಲ ಆ ಮೂಮೆಂಟಲ್ಲಿ, ಈಟ್ ಆಫ್ ದ ಮೂಮೆಂಟಲ್ಲಿ ಏನೋ ಆಗಿದೆ, ಫೋನ್ ರಿಂಗ್ ಆದರೆ ಫೋನ್ ಸಿಕ್ಬಿಡುತ್ತೇನೋ, ಹಂಗಿರುತ್ತೇನೋ. ನಾನು ನಾರ್ಮಲಾಗಿ ಎಲ್ಲರ ಥರ ಮೆಸೇಜ್ ಎಲ್ಲ ಮಾಡಿದ್ದೀನಿ, ನನ್ನ ಫೋನ್ ಕೊಡಿ ಹಂಗೆ ಹಿಂಗೆ ಅಂತ. ಬಟ್ ರಿಪ್ಲೈ ಇರಲಿಲ್ಲ, ಫೋನ್ ಅವಾಗವಾಗ ರಿಂಗ್ ಆಗ್ತಿತ್ತು. ಆಮೇಲೆ ನನಗೆ ಈ ಟ್ರಾನ್ಸಾಕ್ಷನ್ ಎಲ್ಲ ನೋಡಿ ಕಂಪ್ಲೀಟ್ ಶಾಕ್ ಆಯಿತು. ಆಲ್ಮೋಸ್ಟ್ 3 lakhs ಕ್ರೆಡಿಟ್ ಕಾರ್ಡಿಂದ ಕಂಪ್ಲೀಟ್ಲಿ ನನಗೆ ಶಾಕಾಗಿ ಬ್ಲ್ಯಾಂಕ್ ಆಯಿತು. ಆಮೇಲೆ ನಾನು ಸಿಮ್ನ ಬ್ಲಾಕ್ ಮಾಡಿಸ್ಬಿಟ್ಟೆ, ಆಗಿದ್ದಾಗೋಗಲಿ ಅಂತ. ಆಮೇಲೆ ನನಗೆ ಒಂದು ವೀಕ್ ಆದಮೇಲೆ ನನಗೆ ಕಾಲ್ ಬರುತ್ತೆ, ಮೇಡಮ್ ನಿಮ್ಮ ಫೋನು ಇಂಥ ಜಾಗದಲ್ಲಿ ಟ್ರೇಸ್ ಆಗಿದೆ, ಸೊ ನಿಮ್ಮ ಫೋನು ಕಳ್ತನ ಮಾಡಿರೋ ಕಳ್ಳ ನಿಮಗೆ ಆಲ್ರೆಡಿ ಸಿಗ್ತಾನೆ, ಲೈಕ್ ಆಲ್ರೆಡಿ ನಮಗೆ ಸಿಕ್ಕಿದ್ದಾನೆ, ಸೊ ನಿಮಗೆ ಫೋನ್ ಸಿಗುತ್ತೆ ಅಂತ ಹೇಳ್ತಾರೆ. ನನಗೆ ಸ್ವಲ್ಪ ಖುಷಿ ಆಗುತ್ತೆ, ಅಪ್ಪ ಫೈನಲಿ ನನ್ನ ಫೋನ್ ಸಿಕ್ತು ಅಂತ. ಬಟ್ ಆ ಫೋನ್ ನನಗೆ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ. ನನ್ನ ಫೋನು ನನ್ನ ಕೈಗೆ ಬರೋಕ್ಕೆ ತುಂಬಾ ಪ್ರೊಸೆಸ್ ಇತ್ತು, ತುಂಬಾ ಕಷ್ಟ ಆಯಿತು. ನಾನು ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸಿ ಕೊನೆಗೆ ನನ್ನ ಫೋನ್ ನನಗೆ ಸಿಗ್ತಾ ಇಲ್ವ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಓಕೆ, ಫೋನ್ ಹಿಂಗೆ ಸಿಕ್ತು ಅಂತ ಪೊಲೀಸರು ಫೋನ್ ಮಾಡಿದರು, ಸರಿ ಅಂತ. ಆಮೇಲೆ ಅವ್ರು ಇವತ್ತು ಬೇಡಮ್ಮ, ಒಂದು 2 days ಆದಮೇಲೆ ಬನ್ನಿ, ಸಮ್ ಇನ್ವೆಸ್ಟಿಗೇಷನ್ ನಡೆಸ್ತಿದ್ದಾನೆ, ಬಿಕಾಸ್ ಅದೇ ಕಳ್ಳ ತುಂಬ ಜನಗಳ ಫೋನ್ನ ಕಳ್ತನ ಮಾಡಿಬಿಟ್ಟಿದ್ದಾನೆ. ಸೊ ಎಲ್ಲ ಅದ್ರ ಜೊತೆ ನಿಮ್ಮ ಫೋನ್ ಕೂಡ ಇದೆ, ನೀವು ಭಯ ಬೀಳಬೇಡಿ, ಒಂದು 2 days ಆದಮೇಲೆ ಬನ್ನಿ, ನಾನು ಫೋನ್ ಮಾಡ್ತೀನಿ ಅಂತ ಅಂದರು. ನಾನು ವೆಯ್ಟ್ ಮಾಡ್ತಿದ್ದೆ, ಹೆಂಗೋ ಖುಷಿ ಅಲ್ವಾ ಫೋನ್ ಸಿಕ್ತು ಅಂತ, ತುಂಬ ಖುಷಿಯಿಂದ ವೆಯ್ಟ್ ಮಾಡ್ತಿದ್ದೆ. ಅವ್ರು ಕಾಲ್ ಬಂದಿಲ್ಲ, ಮತ್ತೆ ಕಾಲ್ ಮಾಡಿ ನಾನೇ ಮಾಡೋಕ್ಕೆ ಟ್ರೈ ಮಾಡಿದೆ, ಸರ್ ಫೋನು ಹೇಳಿದ್ರಲ್ಲ ಬರೋದಾ ಅಂತ. ಇನ್ನೂ ಇಲ್ಲಮ್ಮ ಇವತ್ತು ಬೇಡ ಸರ್, ಅಲ್ಲಿ ಬ್ಯುಸಿ ಇದ್ದಾರೆ, ನಾಳೆ ಬನ್ನಿ ಆ ಥರ ಹೇಳ್ತಿದ್ರು. ಸೊ ಆಲ್ಮೋಸ್ಟ್ ಒಂದು 2
2-3 ಡೇಸ್ ಹಿಂಗೆ ಮುಂದಕ್ಕೆ ಹೋಯ್ತು. ಆಮೇಲೆ ಒಂದು 5 ಡೇ ಸರಿ ಬನ್ನಿ ಅಂತ ಕರೆದ್ರು. ನಾನು ಫುಲ್ ಖುಷಿಯಿಂದ ಹೋದೆ, ಫೋನ್ ಸಿಗುತ್ತೆ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಇನ್ನೊಂದು ವಿಷಯ ಕಾದಿತ್ತು. ಏನು ಅಂತ ಅಂದರೆ ಫೋನು ಏನು ಲೈಕ್ ಮಲ್ಟಿಪಲ್ ಪೀಪಲ್ದು ಅವನು ಫೋನ್ ಆಲ್ರೆಡಿ ಕಳ್ತನ ಮಾಡಿಬಿಟ್ಟಿದ್ದ ಅಲ್ವಾ. ತುಂಬ ಜನಗಳು ಫೋನನ್ನು ಕಳ್ತನ ಮಾಡಿದ್ದಕ್ಕೆ ಅವನ ಮೇಲೆ FIR ಆಗಿತ್ತು. ಸೊ ಅವರು FIR ಆಗಿರೋದ್ರಿಂದ ನಾವು ನಮ್ಮ ಫೋನ್ನ ಕೋರ್ಟ್ ಮುಖಾಂತರನೇ ಬಿಡಿಸ್ಕೊಬೇಕಾಯ್ತು. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಆಗಿ ಅವ್ರು ನೆಕ್ಸ್ಟ್ ಡೇ ಬನ್ನಿ, ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಅಂತಂದು ಸರಿ ಅಂತ ಆಲ್ರೆಡಿ ಬೇಜಾರಾಗಿ ನಾನು ಮನೆಗೆ ಹೋದೆ. ಮತ್ತು ನೆಕ್ಸ್ಟ್ ಡೇ ನಾನು ಮತ್ತೆ ಸ್ಟೇಷನಿಗೆ ಬಂದು ಅಲ್ಲೂ ನಾನು ಕೇಳ್ತೀನಿ. ಅವಾಗ ಅವ್ರು ಹೇಳ್ತಾರೆ, ಇಲ್ಲಮ್ಮ ಇದು ಕೋರ್ಟಿಂದ ಒಂದು ಲೆಟರ್ ಸಿಗುತ್ತೆ, ಆ ಲೆಟರ್ನ ತೊಗೊಂಬಂದು ಕೊಟ್ಟರೆ ನಾವು ಫೋನ್ ರಿಲೀಸ್ ಮಾಡೋಕ್ಕಾಗೋದು, ಬಿಕಾಸ್ ಆಲ್ರೆಡಿ ಅವನ ಮೇಲೆ FIR ಆಗಿದೆ. ಸೊ ನೀವೆಲ್ಲರೂ ಹೋಗಿ ತೊಗೋಬೇಕು ಅಂತ ಅಂದರು. ಸರಿ ಬಿಡು, ಕೋರ್ಟಿಂದ ಲೆಟರ್ ಅಲ್ವಾ, ಅದು ಸರಿ ತರೋಣ ಅಂತ ಅಂದ್ಬಿಟ್ಟು ಹೀಗೆ ಒಬ್ರದ್ದು ನಂಬರ್ ಸಿಕ್ತು, ಅಂದರೆ ಗೊತ್ತಿರೋರು ಹಿಂಗೆ ಕೊಟ್ಟಿದ್ರು. ಸೊ ಆಮೇಲೆ ಅವ್ರಿಗೆ ಕೇಳಿದ್ರೆ ನನಗೆ ಶಾಕ್ ಆಯಿತು. ಏನು ಗೊತ್ತಾ, ನಾನು ಕಳ್ಕೊಂಡಿರೋ ನನ್ನ ಐಫೋನ್ನ ಕೋರ್ಟಿಂದ ಲೆಟರ್ ತೊಗೊಂಬರ್ಬೇಕಲ್ವ, ಆ ಲೆಟರ್ಗೆ ಎಷ್ಟು ಹೇಳಿರ್ಬೋದು ಇಮ್ಯಾಜಿನ್ ಮಾಡಿ. 1000-2000 ಅಲ್ಲ, 15,000 ರೂಪೀಸ್. ಹೌದು, 15,000 ರೂಪಾಯಿ ಕೊಟ್ಟು ಕೋರ್ಟಿಗೆ ಹೋಗಿ ಜಡ್ಜ್ ಸರ್ ಹತ್ರ ಆ ಲೆಟರ್ ಎಲ್ಲ ನಾನು ತೊಗೋಬೇಕಾಯಿತು. ನನಗೆ ನಿಜಕ್ಕೂ ಶಾಕ್ ಆಯಿತು. ಕಳ್ತನ ಮಾಡಿರೋ ಕಳ್ಳ ಆರಾಮಾಗಿ ಇದ್ದಾನೆ, ನಾವು ಕಷ್ಟಪಟ್ಟು ನಾವು EMI ತೊಗೊಂಡಿರೋ ಫೋನ್ಸ್ನ ತೊಗೊಳ್ಬೇಕು ಅಂತಂದರೆ ಇಷ್ಟೆಲ್ಲ ಪ್ರೊಸೀಜರ್ ಇದೆಯಾ ಅಂತ. ಸೊ ನಾನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ, ಬಿಕಾಸ್ ನಂಗೆ 15,000 ತುಂಬಾ ಜಾಸ್ತಿ ಅಂತ ಅನಿಸ್ಬಿಡ್ತು. ನನ್ನ ಮೊಬೈಲ್ ವ್ಯಾಲ್ಯೂ ಇದ್ದಿದ್ದು ಆಲ್ಮೋಸ್ಟ್ 70,000, iPhone 13 68,000-69,000 ಅನಿಸುತ್ತೆ ನಾನು ತೊಗೊಂಡಾಗ ಇದ್ದಿದ್ದು. ಅದು EMIಯಲ್ಲಿ ಇನ್ನೂ EMI ರನ್ ಆಗ್ತಿತ್ತು. ಸರಿ ಅಂತ ಆಮೇಲೆ ನನ್ನ ಫ್ರೆಂಡ್ನ ನಾನು ಕೇಳಿದಾಗ, ಹೌದು ಇದು ಪ್ರೊಸೀಜರ್ ಇರೋದೇ ಅದೇ ಥರ, ಸೊ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿಸ್ತೀನಿ ಅಂತ ಗೊತ್ತಿರೋರು. ಸೊ ಒಂದು ಸ್ವಲ್ಪ ಕಮ್ಮಿ ಮಾಡಿ ನನಗೆ ಹೇಳಿದ್ರು. ಓಕೆ, ನಾನು ಅವಾಗ ಒಪ್ಕೊಂಡೆ ಸರಿ ಅಂತ. ಆಮೇಲೆ ಅದೇ ಪ್ರಕಾರ ನಾನು ಕೋರ್ಟ್ಗೂ ಹೋದೆ. ಪೊಲೀಸ್ ಸ್ಟೇಷನ್ ಅವ್ರು ಹೇಳ್ಬಿಟ್ಟರು, ನೀನು ಆ ಲೆಟರ್ ತೊಗೊಂಬಂದು ಕೊಡು, ಫೋನ್ ಆಮೇಲೆ ಕೊಡ್ತೀನಿ ಅಂತ. ಸೊ ಪೊಲೀಸ್ ಸ್ಟೇಷನ್ ಕಡೆ ನಾನು ತಲೆ ಹಾಕಿಲ್ಲ, ಜಸ್ಟ್ ಕೋರ್ಟ್ಗೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡೇ ಇದೆ. ಕೋರ್ಟ್ಗೆ ಫಸ್ಟ್ ಸರಿ ಅಂತ ಅವ್ರು ಒಂದು ಡೇಟಿಗೆ ಕರೆದ್ರು. ಅವಾಗ ಕೋರ್ಟ್ಗೆ ಹೋದಾಗ ಅವತ್ತು ಜಡ್ಜ್ ಸರ್ ಇರಲಿಲ್ಲ ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ದಿನ ಬರೋಕ್ಕೆ ಹೇಳಿದ್ರು. ಓ ಸರಿ ಅಂತ ನಾನು ಬಂದೆ. ಆಫೀಸ್ಗೂ ಸ್ವಲ್ಪ ಕೋರ್ಟ್ಗೂ ಹತ್ರ ಇದ್ದಿದ್ದ ಕಾರಣದಿಂದಾಗಿ ಪಾಪ ನನ್ನ ಮ್ಯಾನೇಜರ್ನ ನಾನು ಅವಾಗ ನೆನೆಸ್ಕೊಳ್ಳೇಬೇಕು. ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ರು, ತುಂಬಾ ಹೆಲ್ಪ್ ಮಾಡಿದ್ರು. ಸರಿ ಹೋಗ್ಬಿಟ್ಟು ಬಾ ಅಂತೆಲ್ಲ ಕಳಿಸಿದ್ರು. ಕೆಲಸ ಇದ್ರೂ ಸರಿ ಹೋಗ್ಬಿಟ್ಟು ಬಾ, ಹೋಗಿ ತೊಗೊಂಬಾ ಅಂತ ಹೇಳೋರು. ಸೊ ನಾನು ಕೋರ್ಟ್ಗೆ ಹೋಗಿ ತೊಗೊಂಬರೋದಕ್ಕೆ ಓಡಾಡ್ಕೊಂಡಿದ್ದೆ. ಸೊ ಇದೇ ಥರ ಸುಮ್ಮನೆ ಒಂದು 2 ಟೈಮ್ಸ್ ಹೋಗಿ ಬಂದಿದ್ದೀನಿ. ಆಮೇಲೆ ಅವ್ರು ಹೇಳ್ತಾರೆ, ಕೋರ್ಟ್ಗೆಲ್ಲ ಹೋಗಿದ್ಮೇಲೆ ಜಡ್ಜ್ ಸರ್ ಎಲ್ಲ ಆವಾಗ ಏನು ನ್ಯೂಸ್ ಬರುತ್ತೆ ಅಂತ ಅಂದರೆ, ಫೋನ್ ಅವ್ರು ಅಷ್ಟು ಈಸಿಯಾಗಿ ಆ ಲೆಟರ್ ಕೊಡೋದಿಲ್ಲ. ನಾನು ಅಂದ್ಕೊಂಡೆ ಇನ್ನೇನು ಜಡ್ಜ್ ಸರ್ ಇದ್ದಾರೆ, ಸೊ ಇವಾಗ ಲೆಟರ್ ಕೊಟ್ಬಿಡ್ತಾರೆ, ನಂಗೆ ಈಸಿ ಆಗಿಬಿಡುತ್ತೆ ಅಂತ. ನೋ, ಅಲ್ಲೇನು ಟ್ವಿಸ್ಟು ಅಂತ ಅಂದರೆ, ಆವಾಗ ಹೇಳ್ತಾರೆ